ಮಳೆ ದುನಿಯಾ ಅನ್ನೋ ವಾತಾವರಣ ಮತ್ತೆ ಸೃಷ್ಟಿ ಆಯ್ತಾ ಅಂತ. ಯಾಕೆಂದರೆ ನಾವು 2 ಡೇಸಿಂದ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಇರೋದಿಲ್ಲೇ ಮೊನ್ನೆ 2 ಡೇಸಿಂದ ಫುಲ್ಲು ಓಡ್ತಾ ಇದೆ, ಫುಲ್ ಹಬ್ಬ ಆಗ್ತಾಯಿದೆ. ಥಿಯೇಟ್ರುಗಳೆಲ್ಲ ಜನ ತುಂಬ ಕಿಕ್ಕಿರಿದು ಬರ್ತಾವ್ರೆ. ಇದಕ್ಕೆ ಏನು ಈಗ ಮತ್ತೆ ನಿಮ್ಗೆ ಏನು ಅನಿಸ್ತಾಯ್ತು ಈ ಫೀಲ್ ನೋಡಿ? ಆ್ಯಸ್ ಎ ಡೈರೆಕ್ಟ್ರಾಗಿ, ನೀವೊಬ್ರು ಡೈರೆಕ್ಟ್ರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ವಾತಾವರಣ ಮತ್ತೆ ಕಂಬ್ಯಾಕ್ ಆಗಿದೆಯಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಮಾತು ಕೇಳ್ತಿದ್ದಾಗೆ ರೋಮಗಳೆಲ್ಲ ಹಿಂಗೆ ನಿಂತ್ಕೊಳ್ತಿದ್ವಿ, ಬೊಂಬ್ಸ್ ಆಗ್ತಿದ್ಯಾ? ಯಾಕೆಂದರೆ ನಮ್ಮ ಸಿನಿಮಾದವ್ರಿಗೆ ಇದೇ ಹಬ್ಬ ರೀ. ಒಂದು ಯಾವುದೋ ಒಂದು ಹಬ್ಬ ಅಂತಂದ್ರೆ ನಮ್ಗೆ ಹಬ್ಬ ಅಲ್ಲ, ಸಿನಿಮಾ ಪೂಜೆನೇ ನಮ್ಗೆ ಹಬ್ಬ. ಆ್ಯಕ್ಚುಲಿ ಈ ಥರ ನಾವು ಮಾಡಿದ ಸಿನಿಮಾ ಈ ಥರ ಓಪನ್ ಅಪ್ ಆಗಿಬಿಟ್ರೆ, ಈ ಥರ ದೊಡ್ಡ ಸ್ಕೇಲಲ್ಲಿ ಲಾಂಚ್ ಆಗಿ ಒಂದು ಇದಕ್ಕಿಂತ ಖುಷಿ ಬೇರೆ ಏನೆಲ್ಲ ಅನ್ಕೋತೀನಿ ಸಿನಿಮಾದವ್ರಿಗೆ. ಜನ ಹೇಳ್ತಾ ಇದ್ರು ಥಿಯೇಟ್ರಿಗೆ ಜನ ಬರಲ್ಲ. ಹಾಂ ಒಳ್ಳೆ ಕಂಟೆಂಟ್ ಕೊಟ್ಟರೆ 100% ಜನ ಬರ್ತಾರೆ ಅನ್ನೋದು ಇದ್ರ ಮೂಲಕ ಗೊತ್ತಾಗುತ್ತೆ. ಯಾಕೆಂದರೆ ನೋಡಿ, ಹೌಸ್ಫುಲ್ಲ ಆಡಿಯನ್ಸಿಂದನೇ ಸಿನಿಮಾಗಳು ಓದ್ತಾರೆ, ಸಿನಿಮಾಗಳು ಬದುಕಿರೋದು ಆಡಿಯನ್ಸ್. ನೋಡಿ ಇವತ್ತು ಭೀಮಾ ಮತ್ತು ಕೃಷ್ಣನ್ ಗಣೇಶಕ್ಕೆ ಎರಡೂ ಕೂಡ ಹೌಸ್ಫುಲ್ ಆಗಿದೆ ಅಂತಂದರೆ ನಾವು ನೋಡ್ತಿಲ್ಲಲ್ರಿ, ನಿಮ್ಮಿಂದನೇ ಸಿನಿಮಾ ಗೆಲ್ಲೋದು. ಆ್ಯಕ್ಚುಲಿ ನಿಮಗೆ ಬೇಕು ನೋಡಿ, ಇಂಥ ಒಳ್ಳೆ ಸಬ್ಜೆಕ್ಟ್ ಕೊಟ್ಟಾಗ ತಪ್ಕೊಂತೀರ. ಈಗ ಏನಾಯಿತು ಕನ್ನಡ ಇಂಡಸ್ಟ್ರೀಲಿ, ಕನ್ನಡ ಇಂಡಸ್ಟ್ರೀಲಿ ಯಾರೋ ಜನನೇ ಬರ್ತಿಲ್ಲ, ಥಿಯೇಟ್ರುಗಳು ಮುಚ್ಚಿಬಿಡೋಣ, ಅದು ಮಾಡಿಬಿಡೋಣ, ಇದು ಮಾಡಿಬಿಡೋಣ. ಈಗ ಏನೋ ಒಂದಷ್ಟು ಎಲ್ಲ ನೀವು ನೋಡಿದ್ರೆ ಈಗೆಲ್ಲ ಒಂದಷ್ಟು ಅಪ್ಡೇಟ್ಸ್ ಎಲ್ಲ ಗೊತ್ತಿದೆ ನಿಮಗೆ, ಅದೆಲ್ಲ ಮಾತಾಡೋದು ಬೇಡ. ಆ ಮಟ್ಟದಲ್ಲಿ ಮಾತಾಡೋರು ಯಾರೂ ಕೇಳೋದಿಲ್ಲ, ಬೇರೆ ಥರ ನೆಗೆಟಿವ್ ಕಮೆಂಟ್ ಆಗ್ತಾರೆ, ನೆಗೆಟಿವ್ ರಿವ್ಯೂಸ್ ಆಗ್ತಾರೆ. ಈಗ ನಮಗೆ ನಾವು ಪರ್ಸ್ನಲಿ ಏನಾಯಿತು, ಭೀಮಾ ಸಿನಿಮಾ ಇಷ್ಟ, ಇವ್ರಿಗೆ ಇಷ್ಟ ಆಯಿತು. ಕೃಷ್ಣನ್ ಪ್ರಣೇಶಕ್ಕೆ ಬಂದ್ಬಿಟ್ಟು ಇನ್ನೊಂದೇನು ಅಂತಂದರೆ, ಓವರಾಲ್ ಸಾಂಗ್ ಎಲ್ಲ ವೈರಲ್ ಆಗಿದೆ. ಮ್ಯಾಕ್ಸಿಮಮ್ ಎಷ್ಟು ಸಾಂಗ್ ಇದೆಯೋ ಅಷ್ಟು ಸಾಂಗ್ ಇವಾಗ ಗೊತ್ತಾಗುತ್ತೆ, ಸಾಂಗ್ ಎಷ್ಟು ಇಂಪಾರ್ಟೆಂಟು. ಒಂದು ಸಾಂಗು ಸಿನಿಮಾ ಕರ್ಕೊಂಬಂದ್ಬಿಡುತ್ತೆ. ಜನಗಳಿಗೆ ಇಷ್ಟ ಆಗೋದು ಕೊಟ್ಟರೆ ಎಲ್ಲ ಯಾವತ್ತೂ ಗೆದ್ದೇ ಗೆಲ್ತೀವಿ ನಾವು. ಸಿನಿಮಾ ಮಾಡೋರು ದಯವಿಟ್ಟು ನಾನು ಕನ್ನಡ ಸಿನಿಮಾ ಮಾಡಲ್ಲ, ನಾನು ಆ ಸಿನಿಮಾ ಮಾಡಲ್ಲ, ಜನ ಕೈ ಹಿಡಿಯಲ್ಲ, ಆ ಥರ ಮೈಂಡ್ಸೆಟ್ ಇಟ್ಕೊಂಬಿಡ್ರಿ. ಜನಗಳಿಗೆ ಏನು ಬೇಕು, ಏನು ಕೇಳ್ತಾವ್ರೆ, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ರೀಚ್ ಮಾಡಿ. ನಾನು ಕೃಷ್ಣನ್ ದೊಡ್ಡಮ್ಮ, ಅವಳು ನನ್ನ ಮಗಳು. ಬೇಬಿ ನಮಸ್ಕಾರ, ನನ್ನ ಹೆಸರು ಶಶಿರಾಜ್ ಅಂತ.
ಕೃಷ್ಣನ ಅಪ್ಪ ಶಿವರಾಜ್ ಕೃಷ್ಣನ ಎರಡನೇ ಚಿಕ್ಕಪ್ಪ. ಹಲೋ ಸರ್, ಏನಕ್ಕೆ ಬಂದಿರೋದು? ಕೃಷ್ಣನ ಗಣೇಶಕ್ಕೆ ವರ್ಕೌಟ್ ಆಗಲಿಲ್ಲ, ಟಿಕೆಟ್ ಹೌಸ್ಫುಲ್ ಅಂತ ಹೇಳಿದ್ರೆ ಭೀಮಾ ನೋಡ್ಕೊಂಡು ಭೀಮಾ ವೆಯ್ಟ್ ಮಾಡ್ತಾ ಇದ್ದೀರಾ? ಭೀಮಾ ಯಾರೋ ನಮ್ಮ ಫ್ರೆಂಡ್ಸ್ ನೋಡಿದಾರಂತ? ಇರ್ತಲ್ವಾ, ಅದೆಲ್ಲ ನೋಡಿದ್ರೆ ಮೈಂಡ್ ಕ್ಲಿಯರ್ ಆಗುತ್ತೆ. ಅವ್ರೇನು ಮಾಡಲ್ಲ ಮುಂದೆ ಆ ಥರ, ಅಂದರೆ ಮೈಂಡ್ ಫ್ರೆಶ್ ಭೀಮಾ ಚೆನ್ನಾಗಿದೆ. ನಿಮ್ಮ ಫ್ರೆಂಡ್ಸ್ ಹುಡುಗರು ಏನು ಹೇಳೋದು ಸಿನಿಮಾ ನೋಡ್ಕೊಂಬಂದ್ರೆ ಏನು ಹೇಳೋದು? ಅವ್ರು ಏನಂತಂದರೆ ನೋಡು ಮಗ ಆಲ್ಮೋಸ್ಟ್ ಒಂದು ಗಾಂಜಾ ಹೊಡಿಬಾರ್ದು, ಡ್ರಗ್ಸ್ ಹೊಡಿಬಾರ್ದು,